ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಜಗನ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್ ಅಲ್ಲ. ಇದೊಂದು ಹೊಸ ಚಾನಲ್, ಜಗನ್ಸ್ ಪಾಯಿಂಟ್ ಆಫ್ ವ್ಯೂ. ಈ ಚಾನಲ್ ಬರೀ ನಾನು ಏನು ಮಾತಾಡ್ತಿದ್ದೀನಿ ಅಂದರೆ ನಮ್ಮ ಲೈಫು, ಇಲ್ಲ ಒಂದು ಪಾಸಿಟಿವ್ನೆಸ್, ಒಂದು ಸ್ವಲ್ಪ ಎಜುಕೇಷ್ನಲ್ ವಿಡಿಯೋಸು, ಎಜುಕೇಷ್ನಲ್ ಥಿಂಗ್ಸ್ನ ತಗೋಣ ಅಂತ ಈ ವಿಡಿಯೋಲಿ. ಅದೇ ನಾನು ಇನ್ನೊಂದು ಚಾನಲ್ಲು ಲೋಕಲ್ ಪಬ್ಲಿಕ್ ಟ್ರಾವೆಲರ್ ಅಲ್ಲಿ ಒಂದು ಟ್ರಾವೆಲಿಂಗ್ ಮಾಡೋದು, ಫುಡಿ ವಿಡಿಯೋಸು, ಟ್ರಾವೆಲಿಂಗ್ ಮಾಡೋದು, ನನ್ನ ಬ್ಲಾಗ್ಸು, ಆ ಥರದಲ್ಲಿ ಆ ವಿಡಿಯೋದಲ್ಲಿ ಬರುತ್ತೆ. ಇವಾಗ ನಾವು ಏನು ಟಾಪಿಕ್ ಮಾತಾಡ್ತಿದೀವಿ ಅಂದ್ರೆ ಲೈಫ್ ಅಂದ್ರೆ ಏನು, ಲೈಫಲ್ಲಿ ಎಲ್ಲರೂ ಒಂದೊಂದು ಥರ ತಿಳ್ಕೊಂಡಿರ್ತಾರೆ. ಲೈಫ್ನ ಹೇಗೆ ಲೀಡ್ ಮಾಡ್ಬೋದು, ಲೈಫ್ನ ನಾವು ಹೇಗೆ ಸಂತೋಷವಾಗಿ ರೂಪಿಸ್ಕೊಳ್ಬೋದು, ಆ ಥರದ ಒಂದು ಚಿಕ್ಕ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತೀನಿ. ಆದ್ರೆ ಎಲ್ಲ ಪಾಯಿಂಟ್ ಆಫ್ ವ್ಯೂ ಲೈಫ್ ಬಂದು ತುಂಬಾ ವಿಧವಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಆದ್ರೆ ನಾನು ಅರ್ಥ ಮಾಡ್ಕೊಂಡಿರೋ ವಿಧ ಒಂದು ಹೇಳ್ತೀನಿ. ಅದು ನಿಮಗೆ ಇಷ್ಟ ಆದಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಸ್ಪ್ರೆಡ್ ಮಾಡಿ. ಯಾರಿಗ್ ಗೊತ್ತು, ನಿಮ್ಗಿಲ್ಲ ಅಂದ್ರೆ ಇನ್ನೊಬ್ರಿಗೆ ಇಷ್ಟ ಆಗ್ಬೋದು. ಇನ್ನೊಬ್ಬ ಲೈಫ್ ಒಂದ್ ಪಾಯಿಂಟ್ ಚೇಂಜ್ ಆದ್ರೂ ಸಾಕು. ನನ್ನ ಒಂದು ವಿಡಿಯೋ ಮಾಡಿದಕ್ಕೆ ಒಂದು ಸಾಥ್ ಅನ್ಕೊಂತೀನಿ. ಬನ್ನಿ ವಿಡಿಯೋ ಒಳಗೋಣ. ಲೈಫ್ ಅಂದ್ರೆ ಏನಂತಂದ್ರೆ ತುಂಬಾ ಸುಂದರವಾದ ಒಂದು ವಿಷಯ. ದೇವ್ರು ಕೊಟ್ಟಿರೋ ವರ, ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋ ಒಂದು ಭಿಕ್ಷೆ ನಮ್ಗೆ. ನಾವು ಅದನ್ನ ಹೇಗ್ ಲೀಡ್ ಮಾಡ್ತೀವಿ ಅಂತಂದ್ರೆ ಒಂದೊಂದ್ಸತಿ ತುಂಬಾ ಸ್ಟ್ರಗಲ್ ಆಗಿ ಲೀಡ್ ಮಾಡ್ತೀವಿ. ಒಬ್ಬೊಬ್ಬರು ಲೈಫ್ ನ ಕಾಸು ಅಂತ ಓಡಾಡ್ತಾರೆ, ಒಬ್ಬೊಬ್ಬರು ತುಂಬಾ ಸ್ಟ್ರಗಲ್ ಅಲ್ಲೇ ಓಡಾಡ್ತಾರೆ, ಒಬ್ಬೊಬ್ಬರು ಜೀವನನ ಲವ್ ಮ್ಯಾರೇಜ್ ಇದೇ ಜೀವನ ಅನ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಲೈಫ್ ಬಂದು ಆ ತರ ಅಲ್ಲ. ಲೈಫ್ ಬಂದ್ಬಿಟ್ಟು ಈಚ್ ಅಂಡ್ ಎವ್ರಿ ಮೂಮೆಂಟ್ ನ ಎಂಜಾಯ್ ಮಾಡೋದು, ನೆನ್ನೆದನ್ನ ಮರ್ತೋಗ್ಬಿಡೋದು, ನಾಳೆದನ್ನ ಚಿಂತೆ ಮಾಡದೇ ಇರೋದು, ಇವತ್ತಿನ ಕ್ಷಣವನ್ನು ಎಂಜಾಯ್ ಮಾಡೋದೇ ಒಂದು ಲೈಫ್. ಇದೇ ಒಂದು ಲೈಫಿನ ಒಂದು ಚಾಪ್ಟರ್ ಆಗಿ ಯಾರು ತಲೆಯಲ್ಲಿ ಇಟ್ಕೊಂಡಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಜೀವನ. ನಾವು ಹೆಂಗ್ ಮಾಡ್ಕೊಂಡ್ಬಿಟ್ಟಿದ್ವಿ ಅಂದ್ರೆ ಈ ಕರೆಂಟ್ ಸಿಚುವೇಶನ್ ಅಲ್ಲಿ ಟೈಮಲ್ಲಿ AI ಇವು ಬಂದ್ಬಿಟ್ಟು ನಾವು ಲೈಫ್ ನ ಎಲ್ಲಾನು ಸೋಷಿಯಲ್ ಮೀಡಿಯಾಲೇ ಸರ್ಚ್ ಮಾಡಕ್ ಟ್ರೈ ಮಾಡ್ತೀವಿ. ಓಕೆ, ನನ್ಗೆ ಇದಾಗ್ತಿದೆ, ಏನ್ ಮಾಡ್ಬೋದು, ನೆಕ್ಸ್ಟ್ ಏನ್ ಮಾಡ್ಬೋದು, ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದ್ರೆ ನಮ್ಮ ಲೈಫಲ್ಲಿ ಏನು ಅಷ್ಟೊಂದು ತೊಂದರೆ ಇರಲ್ಲ. ಅದೇ ನಾವು ನಮ್ಮ ಬಾಲ್ಯದಲ್ಲಿ ಹೋದ್ರೆ, ಬಾಲ್ಯದಲ್ಲಿ ತುಂಬಾ ಒಂದು ಸುಂದರವಾದ ಒಂದು ವಿಷಯ ಏನಂತಂದ್ರೆ, ನಮ್ಗೆ ಒಂದು ಚಿಕ್ಕ ಚಾಕ್ಲೇಟುನು ಸಾವಿರಾರು ಕೋಟಿಯಷ್ಟು ಸಂತೋಷ. ಒಬ್ರು ನಮ್ಗೆ ಬಾಲ್ಯದಲ್ಲಿ ಏನು ಬೇಡ, ನಮ್ಗೆ ಆಟ ಬೇಕು, ಫ್ರೆಂಡ್ಸ್ ಬೇಕು, ಒಂದ್ ಸ್ವಲ್ಪ ಪ್ರೀತಿ, ಒಂದೆರಡು ಚಾಕ್ಲೇಟು, ದಿನ ಪೂರ್ತಿ ಅದೇ ನಮ್ಗೆ ದೊಡ್ಡ ವಿಷಯ. ಅವಾಗ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಇರುತ್ತೆ. ಅವಾಗ ನಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಇರೋದ್ರಿಂದ ನಮ್ಗೆ ಏನು ಅಷ್ಟೊಂದು ಚಿಂತೆ ಇರಲ್ಲ, ಸ್ಟ್ರಗಲ್ ಇರಲ್ಲ. ನಾವು ಬರೀ ಊಟ ಮಾಡು, ಆಟ ಆಡು, ಓದು ಅಷ್ಟೇ ಇರುತ್ತೆ ನಮ್ಮ ಬಾಲ್ಯ ಲೈಫು. ಅದೇ ನಮ್ಮ ಬಾಲ್ಯದಲ್ಲಿ ನಾವು ಆ ಕ್ಷಣದ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ. ಅದಕ್ಕೆ ನಾವು ತುಂಬಾ ಎಂಜಾಯ್ ಮಾಡ್ತಿರ್ತೀವಿ ಬಾಲ್ಯದ ವಿಷಯ. ಅದೇ ನೀವು ಬಾಲ್ಯದಲ್ಲಿ ಆಟ ಆಡಬೇಕು, ಬುಗುರಿ, ಗೋಲಿ ಗೀಲಿ. ಈ ಕಾಲದ ಮಕ್ಕಳು ಅವೆಲ್ಲ ಏನು ಮಾಡಲ್ಲ. ಬರೀ ಮೊಬೈಲು, ಇಲ್ಲ ಅಂತಂದ್ರೆ ಏನಾದ್ರು ಬುಗುರಿ ಗೋಲಿ ಗೀಲಿ ಬಿಡಿ, ನಾವು ಆಡೋದೇ ನೋಡಿಲ್ಲ. ನಿಮ್ ಮಕ್ಳು ಆಡ್ತಾನಿವಲ್ಲ ಇವಾಗ. ಬರೀ ಮೊಬೈಲು, ಇಲ್ಲ ಅಂದ್ರೆ ಟಿವಿ, ಇಲ್ಲ ಅಂತಂದ್ರೆ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತಾರೆ ಅಷ್ಟೇ. ಆಚೆ ಹೋಗಿ ನೆಲದಲ್ಲಿ ಭೂಮಿಯಲ್ಲಿ ಆಡೋದು ತುಂಬಾ ಕಡಿಮೆ. ಅವಾಗ ನಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಇರುತ್ತೆ. ಅವಾಗ ನಮ್ಮ ಬಾಲ್ಯ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಅದೇ ಬೆಳೀತಾ ನಾವು ಲೈಫಲ್ಲಿ ಕರಿಯರ್ಸ್ ತಂದ್ಕೊಂಡ್ಬಿಡ್ತೀವಿ, ಜಾಬ್ ತರ್ತೀವಿ, ಲವ್ ತರ್ತೀವಿ, ನಮ್ಮ ಫ್ಯಾಮಿಲಿ ಸ್ಟ್ರಗಲ್ ಇರುತ್ತೆ, ಪ್ಯಾಷನ್ ಇರುತ್ತೆ. ಇದನ್ನೆಲ್ಲಾದ್ರೂ ನಾವು ರೇಸಲ್ಲಿ ಓಡ್ತಾ ಇರ್ತೀವಿ. ಎಲ್ಲರೂ ರೇಸಲ್ಲಿ ಓಡ್ತಿರ್ಬೇಕಾದ್ರೆ ಎಲ್ಲರೂ ಆ ರೇಸಲ್ಲಿ ವಿನ್ನರ್ಸೆ. ಆದ್ರೆ ಒಬ್ಬೊಬ್ರು ಏನ್ ಅನ್ಕೊಂತಾರೆ, ಒಬ್ಬೊಬ್ರು ಕಂಪೇರ್ ಮಾಡ್ಬಿಡ್ತಾರೆ. ಓಕೆ, ಇವ್ನು ಯಾಕೆ ಸ್ಪೋರ್ಟ್ ಓಡ್ತಾನೆ, ಅವ್ನು ಏನ್ ಮಾಡ್ತಾನೆ, ಅವನ್ನ ಕಂಪೇರ್ ಮಾಡೋ ಬದಲು ನಮ್ ಲೈಫಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಅದನ್ನ ಚಿಂತೆ ಮಾಡೋದ್ರಿಂದ ಅವನ್ ಕಂಪ್ಯಾರಿಸನ್ ಹೋಗ್ಬಿಡುತ್ತೆ, ಅವನ್ ಚಿಂತೆನೂ ಹೋಗ್ಬಿಡುತ್ತೆ. ನಾವೇನ್ ಮಾಡ್ತಾ ಇದೀವಿ ಅದರಲ್ಲಿ ಖುಷಿನೂ ಪಡ್ತಾ ಇರ್ತೀವಿ. ಆದ್ರೆ ಎಲ್ಲಾರು ಲೈಫಲ್ಲಿ ರೇಸಲ್ಲಿ ಅವರೇ ವಿನ್ನರ್ಸು. ಆದ್ರೆ ಒಬ್ಬೊಬ್ಬರದು ಒಂದೊಂದು ಫಿನಿಶ್ ಪಾಯಿಂಟ್ ಇರುತ್ತೆ. ಅಲ್ಲಿ ಹೋಗಿ ಅವ್ರ ಡೆಸ್ಟಿನಿನ ಮೀಟ್ ಮಾಡಿ ಎಂಜಾಯ್ ಮಾಡೋದು. ಆದ್ರೆ ಒಬ್ಬೊಬ್ರು ಆತರ ಮಾಡೋದಿಲ್ಲ. ತುಂಬಾ ಜನನು ಎಂಜಾಯ್ ಅಥವಾ ಮಾಡೋದಿಲ್ಲ. ಒಬ್ಬೊಬ್ಬರು ಮೋಸ್ಟ್ ಆಫ್ ದ ಪೀಪಲ್ ಇವಾಗ ಹಂಗೆ ಮಾಡ್ಕೊಂಡ್ಬಿಡೋದು. ಓಕೆ, ಅವ್ನು ಓಡ್ತಾವನೆ, ಹೆಂಗ್ ಓಡ್ತಾವನೆ, ನಾನ್ ಯಾಕೆ ಕೊಡ್ತಿಲ್ಲ, ಆ ತರನೇ ಆಗ್ಬಿಡಿಯೋದು ಲೈಫು. ಅದೇ ಬಂದ್ಬಿಟ್ಟು ಒಂದು ಚಾಲೆಂಜಿಂಗು. ಆದ್ರೆ ನಮ್ಮ ಲೈಫಲ್ಲಿ ಅಷ್ಟೊಂದೇನು ಚಾಲೆಂಜ್ ಏನ್ ಇರಲ್ಲ, ನಾವೇ ಮಾಡ್ಕೊಳ್ಳೋದವೆಲ್ಲ. ಆದ್ರೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ನೀವು ಎವ್ರಿ ಮೂಮೆಂಟ್ ನ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡಿದೀರಾ, ನಿಮ್ ಫ್ಯಾಮಿಲಿನ ಸರೌಂಡಿಂಗ್ ನ ಚೆನ್ನಾಗಿಟ್ಕೊಳ್ಳಿ, ನಿಮ್ ಫ್ರೆಂಡ್ಸ್ ಸರೌಂಡಿಂಗ್ ಚೆನ್ನಾಗಿಟ್ಕೊಳ್ಳಿ. ಅದರಿಂದ ನಿಮ್ಮ ಲೈಫ್ ತುಂಬಾ ಒಂದು ಒಳ್ಳೆ ರೀತಿಯಲ್ಲಿ ರೂಪುಗೊಳ್ಳುತ್ತೆ. ಈ ತರ ಒಂದು ಹೇಳಿ ಈ ತರನೇ ತುಂಬಾ ಜನ ಹೇಳ್ತಾರೆ, ತಲೆಗೆ ಹಾಕೊಳ್ಳೋದ. ತುಂಬಾ ತಲೆ ಹಾಕೊಂಡು ಅವ್ರ ಫ್ರೆಂಡ್ಸ್ ಸರೌಂಡಿಂಗ್ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಸಂಪಾದನೆ ಜಾಸ್ತಿ ಇಲ್ಲ ಅಂತ ಒಂದು ಖುಷಿಯಾಗಿರ್ತಾರೆ. ತುಂಬಾ ಸಂಪಾದನೆ ಮಾಡಕ್ ಹೋಗಿ ನಮ್ಮ ಜೊತೆಲಿರೋ ಪ್ರೀತಿ, ನಮ್ಮ ಜೊತೆಲಿರೋ ಫ್ಯಾಮಿಲೀಸ್ ನ ನಾವು ಪ್ರೀತಿ ಕಳ್ಕೊಂಡ್ಬಿಡ್ತೀವಿ. ಅವ್ರಿಗೆ ಟೈಮ್ ಕೊಡೋದ್ ಮರ್ತೋಗ್ಬಿಡ್ತೀವಿ. ನಾವು ಅವಾಗ ಏನ್ ಮಾಡ್ತಿದೀವಿ ಅಂದ್ರೆ ಬರೀ ಜೀವನ ಕಾಸಿಂದ ಓಡಾಡ್ತೀವಿ. ಕಾಸು ತುಂಬಾ ಖುಷಿ ತರುತ್ತೆ. ಹೂ ಟೆಲ್ಸ್ ದಟ್, ಒಂದು ಸ್ವಲ್ಪ ದಿನ ನೋಡ್ತಿರ್ಬೋದು, ಹೂ ಟೆಲ್ಸ್ ಯು ಮನಿ ಕ್ಯಾನಾಟ್ ಬೈ ಯು ಹ್ಯಾಪಿನೆಸ್. Yes, money can buy you happiness, but money cannot buy you love,
ಫ್ಯಾಮಿಲಿ, ಏನೋ ತುಂಬಾ ಈ ತರ ತುಂಬಾ ವಿಷಯ ಇದೆ. ಮನಿ ಬೈಸ್ ಲಾಟ್ ಆಫ್ ಥಿಂಗ್ಸ್. ಕಾಸು ಸಂಪಾದನೆ ಮಾಡ್ಬೇಕು, ಇಲ್ಲ ಅಂತ ಇಲ್ಲ, ಆದ್ರೆ ಕಾಸೇ ಜೀವನ ಆಗ್ಬಾರ್ದಲ್ಲ, ಇದು ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ ಜನ. ಅದು ಬರ್ತಾ 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 ಯಾವ ತರ ಒಂದು ಮಿತಿ ಮೀರ್ಬಿಟ್ಟಿದೆ ಅಂದ್ರೆ, ಜನ ಕಾಸಿಲ್ಲ ಅಂದ್ರೆ ಜೀವನನೇ ಇಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ಆ ತರ ಏನಿಲ್ಲ. ಕಾಸು ಮಿತಿ ಮೀರಿದಾಗ ನಿಮ್ದು ದುರಾಂಕಾರ ಜಾಸ್ತಿ ಆಗುತ್ತೆ, ಆಟಿಟ್ಯೂಡ್ ಜಾಸ್ತಿ ಆಗುತ್ತೆ, ನಿಮ್ ಅಕ್ಕಪಕ್ಕ ಟೂ ಫ್ರೆಂಡ್ಸ್ ನ ಕಳ್ಕೊಂಡ್ಬಿಡ್ತೀರಾ. ಒಬ್ಬೊಬ್ರು ಕಾಸು ಜಾಸ್ತಿ ಆದಾಗೂ ಅಷ್ಟೇ ಏನ್ ಮಾಡ್ತಾರೆ, ಒಂಥರ ದುರಾಂಕಾರ ಬಂದ್ಬಿಡ್ತಾರೆ. ಅದನ್ನ ಯಾವತ್ತೂ ಮಾಡ್ಕೊಂಬೇಡಿ. ಒಳ್ಳೆ ಫ್ರೆಂಡ್ಸ್ ಇಟ್ಕೊಳ್ಳಿ, ನಿಮ್ ಅಕ್ಕಪಕ್ಕ ಇರೋನ್ನ ಪ್ರೀತಿ ಮಾಡಿ, ಆದಷ್ಟು ಸಹಾಯ ಮಾಡಿ. ಕಾಸು ಕೊಟ್ಟು ನೀವು ಕಾಸು ಇಟ್ಟು ಏನ್ ಮಾಡ್ತೀರಾ ಜೀವನದಲ್ಲಿ? ಒಂದ್ ದಿವಸ ಎಲ್ಲಾರು ಹೋಗದೆ. ಸಂಪಾದನೆ ಮಾಡಬೇಡಿ ಅಂತ ಹೇಳ್ತಿಲ್ಲ, ಕೋಟಿ ಗಟ್ಲೆ ಸಂಪಾದನೆ ಮಾಡಿ, ಆದ್ರೆ ನಿಮ್ ಜೊತೆಗಿರೋನು ಸಂಪಾದನೆ ಮಾಡ್ಸಕ್ ಪ್ರಯತ್ನ ಪಡಿ. ನಿಮ್ ಜೊತೆ ಇರೋ ಎಲ್ಲರೂ ಕರ್ಕೊಂಡೋಗಿ. ಅದೇ ಒಂದು ಚಾಲೆಂಜ್. ಒಂದು 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 ವಿಷಯ ಯಾರ ಕೈಲೂ ಮಾಡಕ್ಕಾಗಲ್ಲ, ಎಲ್ಲಾರ್ಗೂ ಬರಲ್ಲ. ಅದು ಸಾವಿರದಲ್ಲಿ ಒಬ್ಬರಿಗೆ, ಕೋಟಿಯಲ್ಲಿ ಒಂದು 5 ಜನಕ್ಕೆ ಬರ್ಬೋದು ಈ ಸ್ವಾಭಿಮಾನ, ಈ ಆಟಿಟ್ಯೂಡ್ ಅಷ್ಟೇ. ಫ್ರೆಂಡ್ಸ್, ಫೇಲ್ಯೂರ್ ನಮ್ಮ ಲೈಫಲ್ಲಿ ಫೇಲ್ಯೂರ್ ಇಸ್ ಅ ವೆರಿ ಗುಡ್ ಅಂಡ್ ವೆರಿ ಬಿಗ್ಗೆಸ್ಟ್ ಚಾಪ್ಟರ್. ಅಂತಂದ ದೊಡ್ಡ ಮಹಾನ್ ಭಾವಗಳೇ ಫೇಲ್ಯೂರ್ ನಲ್ಲಿ ಫೇಸ್ ಮಾಡಿರ್ತಾರೆ. ಫೇಲ್ಯೂರ್ ಯಾವಾಗ ಬರುತ್ತೆ ಅಂತ ಲೈಫಲ್ಲಿ ನೀವು ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ನೀವೇನೋ ಅಚೀವ್ ಮಾಡಕ್ ಹೋಗ್ತಾ ಇದ್ದೀರಾ, ಅವಾಗೇನೆ ಫೇಲ್ಯೂರ್ ಬರೋದು. ಮನೇಲಿ ಸೋಂಬೇರಿ ತರ ಕೂತ್ಕೊಂಡಿದ್ರೆ ಫೇಲ್ಯೂರ್ ಅಂತೂ ನಿಮ್ಗೆ ಬರೋದೇ ಇಲ್ಲ. ನಿಮ್ಗೆ ಅದೇ ಒಂದು ಏನಂತ ಆಲ್ಸಿ, ಇಲ್ಲ ಒಂದು ಲೇಜಿನೆಸ್, ಅದ್ ಬಂದ್ಬಿಡುತ್ತೆ ಲೈಫಲ್ಲಿ. ಲೇಜಿನೆಸ್ ಯಾವತ್ತೂ ಬರ್ಸ್ಕೊಳಕ್ ಹೋಗ್ಬೇಡಿ, ಏನು ಮಾಡಕ್ಕಾಗಲ್ಲ ಲೈಫಲ್ಲಿ. ಲೇಜಿನೆಸ್ ಇಸ್ ವೆರಿ ಮಚ್ ಎನಿಮಿ ಫಾರ್ ಯು. ತುಂಬಾ ದೊಡ್ಡ ದುಶ್ಮನೆ ನಿಮ್ ಲೇಜಿನೆಸ್. ಯಾರು ಇರಲ್ಲ ಲೈಫಲ್ಲಿ. ಫೇಲ್ಯೂರ್ಲೆಸ್ ಬಂದಾಗ ಅಲ್ಲೇ ಸ್ಟಕ್ ಆಗಿ ಕುತ್ಕೊಂಡ್ಬಿಡೋದಲ್ಲ, ಅಲ್ಲೇ ಬಾಗ್ಲು ಮುಚ್ಚಿ ಅಯ್ಯೋ ಫೇಲ್ಯೂರ್ ಆಗೋಯ್ತಲ್ಲ ಅಂತ ಚಿಂತೆ ಮಾಡೋದಲ್ಲ. ಫೇಲ್ಯೂರ್ ಇಸ್ ಅನ್ ವೆರಿ ಬಿಗ್ ಅಂಡ್ ವೆರಿ ಗುಡ್ ಥಿಂಗ್ ಟು ಅ ಪರ್ಸನ್. ಯಾವ ಲೈಫಲ್ಲಿ ನಾವು ಅಚೀವ್ ಮಾಡ್ಬೇಕಾದ್ರೆ ಫೇಲ್ಯೂರ್ ತುಂಬಾ ಒಳ್ಳೆ ವಿಷಯ. ಫೇಲ್ಯೂರ್ ಆದಾಗ ಏನಾಗುತ್ತೆ ಅಂದ್ರೆ, ಹೌದು ಫೇಲ್ಯೂರ್ ಹಾಗೆ ಆಗ್ಬೇಕು, ಆಗ್ಲೇಬೇಕು. ಅವಾಗೇನೆ ಹೊಸ ಚಾಪ್ಟರ್ ಸ್ಟಾರ್ಟ್ ಆಗೋದು, ಹೊಸ ಅಧ್ಯಾಯ ನೀವು ಸ್ಟಾರ್ಟ್ ಮಾಡಕ್ಕಾಗೋದು, ಹೊಸ ಡೋರ್ ಓಪನ್ ಆಗುತ್ತೆ ನಿಮ್ಗೆ, ಒಂದು ಹೊಸದು ಏನೋ ಒಂದು ಮಾಡೋದಕ್ಕೆ. ಹೌದು ಫೇಲ್ಯೂರ್ ಎಲ್ಲ ಲೀಡ್ ಮಾಡ್ತಾರೆ. ಜಾಬ್ ಅಲ್ಲಿ ಫೇಲ್ಯೂರ್ ಆಗುತ್ತೆ, ಬಿಸ್ನೆಸ್ ಅಲ್ಲಿ ಫೇಲ್ಯೂರ್ ಆಗುತ್ತೆ, ಲವ್ ಅಲ್ಲಿ ಫೇಲ್ಯೂರ್ ಆಗುತ್ತೆ, ತುಂಬಾ ವಿಷಯದಲ್ಲಿ ಫೇಲ್ಯೂರ್ ಆಗುತ್ತೆ. ಫೇಲ್ಯೂರ್ ಆಗಿದ ತಕ್ಷಣ ನಾವು ಕುತ್ಕೊಂಡ್ಬಿಡೋದು ದೊಡ್ಡ ವಿಷಯ ಅಲ್ಲ. ಅದೇ ನಾನು ಹೇಳಿದ್ನಲ್ಲ, ಹೊಸ ಅಧ್ಯಾಯನೇ ಸ್ಟಾರ್ಟ್ ಮಾಡೋದು. ಅದೊಂದು ತಲೆಯಲ್ಲಿ ಇಟ್ಕೊಂಡು, ಓಕೆ ಫೇಲ್ಯೂರ್ ಏಂತಕ್ಕಾಯ್ತು, ಓಕೆ ನೆಕ್ಸ್ಟ್ ಅದು ಆ ತಪ್ಪು ಮಾಡಿದಿರಂಗೆ ನೆಕ್ಸ್ಟ್ ಹೋಗ್ಬಿಟ್ಟು ಆ ತಪ್ಪು ರಿಪೀಟ್ ಮಾಡಿ ಇನ್ನೊಂದರ ಫೇಲ್ಯೂರ್ ಆಗಿ ಅದು ಇನ್ನೊಂದರ ಒಂದು ನಿಮ್ಗೆ ಬುದ್ಧಿ ಕಲ್ಸುತ್ತೆ. ಇನ್ನೊಂದರ ನಿಮ್ಗೆ ಅದು ಓಕೆ ಅದಾಯ್ತಾ, ಓಕೆ ನೆಕ್ಸ್ಟ್ ಪಕ್ಕ 100% ನೀವು ಫೇಲ್ಯೂರ್ ಅಲ್ಲಿ ನೀವು ಸಕ್ಸಸ್ ಕಂಡುಹಿಡಿಬೇಕು ಅಂದ್ರೆ ಫೇಲ್ಯೂರ್ ಬೇಕೇ ಬೇಕು. ಫೇಲ್ಯೂರ್ ಇಲ್ಲ ಅಂದ್ರೆ ಸಕ್ಸಸ್ ಆಗಕ್ ಸಾಧ್ಯನೇ ಇಲ್ಲ. ಆದ್ರೆ ಫೇಲ್ಯೂರ್ ಆಗೋದು ಒಂದು ಏನಂತ ಒಂಥರ ಒಳ್ಳೆ ವಿಷಯನೇ ಇರ್ಬೋದು ನಿಮ್ಮ ಲೈಫಲ್ಲಿ. ಫೇಲ್ಯೂರ್ ಇಂದಾನೆ ಸಕ್ಸಸ್. ಎಂತ ದೊಡ್ಡ ಮಹಾನ್ ಭಾವಗಳೇ ಫೇಲ್ಯೂರ್ ನ ಫೇಸ್ ಮಾಡಿರ್ತಾರೆ. ಅದೇ ತರನೇ ಫೇಲ್ಯೂರ್ ಆಗಿದ ತಕ್ಷಣ ನಾವು ಹೇಳಿದ್ನಲ್ಲ, ನಿಂತ್ಕೊಳಕ್ಕೆ ಹೋಗ್ಬೇಡಿ, ಓಡ್ತಾನೆ ಲೈಫಲ್ಲಿ. ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಇರಲೇಬೇಕು ಲೈಫಲ್ಲಿ. ಅವಾಗೆ ನೀವು ಸಕ್ಸಸ್ ಆಗೋದು. ಅದೊಂದು ಸಕ್ಸಸ್ ಆಗುತ್ತೆ, ಆದ್ರೆ ನೀವು ಸ್ಟ್ರಗಲ್ ಮಾಡಬೇಕು, ಇಲ್ಲ ಅಂತಿಲ್ಲ. ಹಾಗಂತ ನಾವು ನಮ್ಮ ಜೊತೆಲಿ ನಮ್ಮ ಫ್ಯಾಮಿಲಿನ ಸರೌಂಡಿಂಗ್ಸ್ ನ ಬಿಟ್ಬಿಡೋದಲ್ಲ, ಅವನು ಜೊತೆ ಕರ್ಕೊಂಡು ಹೋಗ್ಬೇಕು. ಅದೇ ಒಂದು ಲೈಫಿನ ಒಂದು ಚಿಕ್ಕದೊಂದು ಟ್ವಿಸ್ಟ್. ಆದ್ರೆ ನಾವು ಒಬ್ಬರೇ ಓಡಾಡ್ತಿದೀವಿ ಅಂದ್ರೆ ಕಷ್ಟ ಆಗೈತೆ. ಹೌದು, ಒಬ್ಬೊಬ್ಬರೇ ತುಂಬಾ ಜನ ಇದೆ, ಒಬ್ಬೊಬ್ಬರೇ ಲೀಡ್ ಮಾಡ್ತಾರೆ, ಒಬ್ಬೊಬ್ಬರೇ ಸ್ಟ್ರಗಲ್ ಪಡ್ತಿರ್ತಾರೆ. ಆದ್ರೆ ಜೊತೆಗಿದ್ದಾಗ ನಾವು ಹಂಚ್ಕೊಂಡಾಗ ಅವ್ರದ್ದು ಒಂದು ಐಡಿಯಾ ಬರುತ್ತೆ. ಅವಾಗ ನಿಮ್ಗೆ ಇನ್ನೊಂದು ಐಡಿಯಾ ಬಂದ, ಓಕೆ ಇದು ತಪ್ಪಾಗೋಯ್ತು, ಓಕೆ ಇದೊಂದು ಕ್ಯಾರಿ ಮಾಡ್ಕೊಂಡೆ, ನಿಮಗೆ ಫೀಲ್ ಆಯ್ತು ಅನ್ಕೊಳ್ಳಿ, ಆ ವೈಬ್ ಬಂತು ಅನ್ಕೊಳ್ಳಿ, ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರ್ರಿ. ರಿಲೇಶನ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್. ಏನಂತಂದ್ರೆ ರಿಲೇಶನ್ಶಿಪ್ ಅಲ್ಲಿ ನಮ್ಮ ಫ್ಯಾಮಿಲೀಸ್ ಬರ್ತಾರೆ, ಫ್ರೆಂಡ್ಸ್ ಬರ್ತಾರೆ, ಮಕ್ಕಳು ಬರ್ತಾರೆ, ಸುತ್ತಮುತ್ತ ಜನ ಬರ್ತಾರೆ. ನಮ್ಮ ಫ್ಯಾಮಿಲೀಸ್ ಹತ್ರ ಗುಡ್ ಮೆಮೊರೀಸು, ಫ್ರೆಂಡ್ಸ್ ಹತ್ರ ಒಂದು ಗುಡ್ ಟೈಮು, ಜನ ಹತ್ರ ಒಳ್ಳೆ ಸಂಪಾದನೆ ಮಾಡೋದು ತುಂಬಾ ಒಳ್ಳೇದು. ಯಾಕಂತಂದ್ರೆ ಅದು ಮೆಮೊರೀಸ್ನ ಯಾವತ್ತೂ ನಾವು ಕಾಸು ಕೊಟ್ಟು ಬೈ ಮಾಡೋಕ್ಕಾಗಲ್ಲ. ರಿಲೇಶನ್ಶಿಪ್ನ ಕಾಸು ಕೊಟ್ಟು ಬೈ ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್ನ ಕಾಸು ಕೊಟ್ಟು ಬೈ ಮಾಡೋಕ್ಕಾಗಲ್ಲ. ಇಷ್ಟು ನಾನು ಕಾಸು ಕೊಟ್ಟು ಬಂದವನು ಅದೊಂದು ಆರ್ಟಿಫಿಷಿಯಲ್ ಅಂತ ಫೀಲ್ ಆಗುತ್ತೆ. ಅದೊಂದು ನಿಮ್ಮ ಹತ್ರ ಒಂದು ಫೀಲ್ ಇರಲ್ಲ. ಆ ಫೀಲು ಕಾಸು ಕೊಟ್ಟು ಅವಾಗ ಕಾಸಿಂದ ಬಂದವರು. ಅದೇ ಕಾಸು ಇಲ್ದಿರ ಬಂದ್ರೆ ನಿಮ್ಮ ಹತ್ರ ಏನು ಇಲ್ದಾಗೂ ನಿಮ್ ಜೊತೆನೆ ಅಷ್ಟೇ ಮಜವಾಗಿರ್ತಾರೆ, ಅಷ್ಟೇ ಜಾಲಿ ಮಾಡ್ತಿರ್ತಾರೆ. ಅದ್ರ ಕಾಸಿರೋರು ನಿಮ್ಮ ಹತ್ರ ಕಾಸಿರೋರು ನಿಮ್ ಕಾಸನ್ನ ಹೆಂಗೆ ನಾವು ಸ್ಪೆಂಡ್ ಮಾಡ್ಬೋದು, ನಿಮ್ ಕಾಸನ್ನ ಹೆಂಗೆ ಯೂಟಿಲೈಸ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಅದೇ ಕಾಸು ಇಲ್ದಿದಾಗ ಬಂದ ಟೂ ರಿಲೇಶನ್ಶಿಪ್, ಟೂ ಫ್ರೆಂಡ್ಸು, ಟೂ ಪೀಪಲ್ ಅರೌಂಡ್ ಯು, ಅವೆಲ್ಲ ಯಾವತ್ತೂ ನಿಮ್ಮ ಹತ್ರ ಕಾಸಿದ್ದಾಗೂ ಇರ್ತಾರೆ, ಕಾಸು ಇಲ್ದಿದ್ದಾಗೂ ಇರ್ತಾರೆ. ಅದು ವೆರಿ ಇಂಪಾರ್ಟೆಂಟು. ಅದೇ ತರ ಬ್ಯಾಲೆನ್ಸ್ ಇನ್ ಲೈಫ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಹೇಗೆ ನೀವು ಸಕ್ಸಸ್ನ ಕಂಡುಹಿಡ್ದು ಅದನ್ನ ಲೀಡ್ ಮಾಡ್ತಿದ್ದೀರಾ, ಆ ಸಕ್ಸಸ್ನ ಬ್ಯಾಲೆನ್ಸ್ ಮಾಡಿ ನಿಮ್ಮ ಫ್ಯಾಮಿಲಿಗೂ ಟೈಮ್ ಕೊಡೋದು ಇಸ್ ವೆರಿ ಇಂಪಾರ್ಟೆಂಟ್. ಯುವರ್ ಸಕ್ಸಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಯುವರ್ ಪ್ಯಾಷನ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಅದೇ ಥರ ರೆಸ್ಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಫ್ಯಾಮಿಲಿ, ಫ್ರೆಂಡ್ಸ್
ಅರೌಂಡ್ ಯುವರ್ ಪೀಪಲ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ಥರ ಒಂದು ಲೈಫಲ್ಲಿ ಸಕ್ಸಸ್ಸು, ಬ್ಯಾಲೆನ್ಸು ಇವೆಲ್ಲ ಮಾಡ್ಕೊಂಡಾಗ ಲೈಫ್ ತುಂಬ ಅದ್ಭುತ ಸುಂದರವಾದ ವಿಷಯ. ಅದೇ ಥರ ಬ್ಯಾಲೆನ್ಸಲ್ಲಿ ನಿಮ್ಗೆ ಇನ್ನೊಂದು ಸ್ಟೋರಿ ಹೇಳ್ತೀನಿ. ಅಂತಂದರೆ ಒಂದು ಚಿಕ್ಕ ಸ್ಟೋರಿ ನಾನೇ ಕ್ರಿಯೇಟ್ ಮಾಡಿ, ಅದು ಏನಂತಂದರೆ ಒಂದು ಟೀಚರ್ ಹತ್ರ ಒಂದು ಮಗು ಬಂದು ಕೇಳುತ್ತಂತಂದರೆ, ಟೀಚರ್ ಒಂದು ಲೈಫ್ ಹೇಗಿರಬೇಕು ಅಂತ. ಟೀಚರ್ ಏನು ಮಾಡ್ತಾರೆ, ಒಂದು ಜಾರ್ ತೊಗೊತಾರೆ. ಒಂದು ಬಾಟ್ಲು, ಏನೋ ಒಂದು ದೊಡ್ಡದು ಒಂದು ವೆಸಲ್ ತೊಗೊತಾರೆ. ವೆಸಲಲ್ಲಿ ಅವ್ರಿಗೆ ಹೇಳ್ತಾನೆ, ದೊಡ್ಡ ಕಲ್ಲುಗಳು ರಿಲೇಷನ್ಶಿಪ್ಪು, ಫ್ರೆಂಡ್ಸ್ ಇದ್ದಾಗೆ. ಇನ್ನೊಂದು ಸ್ವಲ್ಪ ಚಿಕ್ಕ ಕಲ್ಲುಗಳು, ಇದೆಲ್ಲ ಬಂದು ನಿನ್ನ ಲೈಫಲ್ಲಿ ಪ್ಯಾಷನ್ನು, ನಿನ್ನ ಲೈಫ್ ಸಕ್ಸಸ್ಸು ಇದಿದ್ದಾಗೆ. ಮಣ್ಣು ಅಂತಾರೆ, ಮಣ್ಣು ನಿಮ್ಮ ಕ್ರೆಡಿಟ್ ಕಾರ್ಡು, ಕಷ್ಟ ಗಿಷ್ಟ ಅವೆಲ್ಲ. ಜಾರಲ್ಲಿ ಫಸ್ಟು ಏನು ಫಿಲ್ ಮಾಡ್ತಾರೆ ಅಂತಂದರೆ, ಅವರು ದೊಡ್ಡ ಕಲ್ಲುಗಳನ್ನ ಫಿಲ್ ಮಾಡ್ತಾರೆ. ಅದೇ ಮುಕ್ಕಾಲು ಭಾಗ ತುಂಬ್ಕೊಂಡ್ಬಿಡುತ್ತೆ. ಇನ್ನೊಂದು ಚಿಕ್ಕ ಕಲ್ಲುಗಳಿದ್ನ ಅದನ್ನ ತುಂಬಿಡ್ತಾರೆ. ಅದೇ ಫುಲ್ಲಾಗಿ ತುಂಬ್ಕೊಂಡ್ಬಿಡುತ್ತೆ. ಅವಾಗ ಮಣ್ಣು ತೊಗೊಂಡು ಹಾಕ್ತಾರೆ ಅವರು. ಮಣ್ಣು ಅಲ್ಲಲ್ಲಿ ಸ್ವಲ್ಪ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೋ ಅಲ್ಲೆಲ್ಲ ತುಂಬ್ಕೊಂಡ್ಬಿಡುತ್ತೆ. ಈ ಒಂದು ವಿಷಯ ಏನಂತ ಕೇಳ್ತಾ ಇದ್ದೀನಿ ಅಂದರೆ, ನೀವು ತುಂಬ ಪ್ರಾಮುಖ್ಯತೆ ಯಾವುದಕ್ಕೆ ಕೊಡಬೇಕು ಅಂತಂದರೆ, ಫ್ಯಾಮಿಲಿ, ರಿಲೇಷನ್ಶಿಪ್, ಟೈಮು ಅವರಿಗೆ. ಇನ್ನೊಂದು ಸ್ವಲ್ಪ ಪ್ರಾಮುಖ್ಯತೆ ನಿಮ್ಮ ಪ್ಯಾಷನ್ನು, ನಿಮ್ಮ ವರ್ಕು, ನಿಮ್ಮ ಸಕ್ಸಸ್ಸು, ಕಾಸು, ಅದಕ್ಕೆ. ಆದರೆ ತುಂಬ ಪ್ರಾಮುಖ್ಯತೆ ಯಾವತ್ತೂ ನೀವು ನಿಮ್ಮ ಸಾಲ, ಕಷ್ಟ, ಸ್ಟ್ರಗಲ್ ಅನ್ನೋದಕ್ಕಿಂತ ಕ್ರೆಡಿಟ್ ಕಾರ್ಡು, ಲೋನು, ಅವಕ್ಕೆ ನೀವು ಯಾವತ್ತು ಕಂಪ್ಯಾರಿಸನು, ಅವಕ್ಕೆ ಯಾವತ್ತು ಜಾಸ್ತಿ ಪ್ರಾಮುಖ್ಯತೆ ಕೊಡಬಾರ್ದು. ಅದರಿಂದ ನಾವು ಜಾಸ್ತಿ ನೋಡಿ, ದೊಡ್ಡ ಕಲ್ಲುಗಳಿಗೆ ಪ್ರಾಮುಖ್ಯತೆ ಕೊಟ್ಬಿಟ್ರೆ ಫಸ್ಟ್ ನೀವು ಸಾಲ ಆಗಿಲ್ಲ ಅಂತ ಅದೇ ತುಂಬ ಕೂಡುತ್ತೆ ನಿಮ್ಮ ಲೈಫಲ್ಲಿ. ಅದೇ ನೀವು ಚಿಕ್ಕದಾಗಿ ಪ್ರಾಮುಖ್ಯತೆ ಕೊಟ್ಟರೆ, ಅವಾಗ ನಿಮ್ಮ ಲೈಫಲ್ಲಿ ತುಂಬ ಹ್ಯಾಪಿನೆಸ್ಸು, ಎಲ್ಲ ಬ್ಯಾಲೆನ್ಸ್ ಆಗಿರುತ್ತೆ. ಅದೇ ಒಂದು ಚಿಕ್ಕ ಸ್ಟೋರಿ, ದ ಮಾರಲ್ ಆಫ್ ದ ಸ್ಟೋರೀಸ್ ಅಷ್ಟೇ, ಇನ್ನೇನಿಲ್ಲ. ಆದರೆ ನಮ್ಮ ಲೈಫಲ್ಲಿ ಒಂದು ಬ್ಯಾಲೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಎಷ್ಟೇ ಮೇಲೋದೂ ಡೌನ್ ಟು ವರ್ಡ್ಸ್ ಹರ್ತ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಮೊದಲೇ ಹೆಂಗಿದ್ದೀವಿ ಗಿಚ್ಚ ಅನ್ಕೊಂಡು ಅದೇ ಥರ ಇರಬೇಕು. ಅವ್ರು ಬಂದಿದ ತಕ್ಷಣ ನೀವು ಸಕ್ಸಸ್ ಆಗಿದ ತಕ್ಷಣ ಒಂದು ಲೈಫ್ನ ನಿಮ್ಮ ಆಟಿಟ್ಯೂಡ್ ಚೇಂಜ್ ಮಾಡೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಹೌದು, ನೀವು ನಿಮ್ಮ ಫ್ರೆಂಡ್ಸ್ನ ಮೇಲೆ ಕರ್ಕೊಂಡು ಹೋಗೋದು ವಿಷಯನೇ. ಆದರೆ ಒಬ್ಬೊಬ್ರು ಇರ್ತಾರೆ, ಇಲ್ಲ ಅವನಿಗೆ ಫ್ರೀಯಾಗಿ ಏನು ಕೊಡಬೇಡಿ. ನಿಮ್ಮ ಅವ್ನಿಗೆ ಹೇಳಿ, ಬಾ ಇಲ್ಲೋಡು, ಈ ಥರ ಒಂದು ಕೆಲಸ ಇದೆ, ಓಕೆ ಇದು ಮಾಡು, ಇದರಿಂದ ನಿಮ್ಗೆ ಇದು ಬರುತ್ತೆ, ಓಕೆ ಇದೊಂದು ಮಾಡು. ನೀವು ಸಕ್ಸಸ್ ಆಗಲಿ ನಿಮ್ಗೆ ತುಂಬಾ ವೇಸ್ ಇರುತ್ತೆ ಕಾಸು ಮಾಡೋದು. ಅವ್ನಿಗೆ ತೋರಿಸ್ಕೊಡಿ. ಆದ್ರೆ ನೀವು ಕಾಸು ಕೊಟ್ಬಿಟ್ಟು ಮಜಾ ಮಾಡು, ಅದು ಮಾಡು, ಯಾವತ್ತೂ ಮಾಡಕ್ ಹೋಗ್ಬೇಡಿ. ಅವ್ನಿಗೆ ದಾರಿ ತೋರಿಸಿ, ನೋಡೋ ಮಚ್ಚ ಹಿಂಗಿದೆ, ಹಿಂಗ್ ಮಾಡಿದ್ರೆ ಇದೊಂದು ಕೆಲಸ ಆಗುತ್ತೆ ಕಣೋ, ಇದರಿಂದ ಅವ್ನು ಅದೊಂದು ಕೆಲಸ ಹಿಡ್ದು ಇನ್ನೊಂದು ಕೆಲಸ ಹಿಡ್ದು ಹಂಗೆ ಅವನೊಂದು ದಾರಿ ಬಂದ್ಬಿಡ್ತಾನೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ರಿಲೇಶನ್ಶಿಪ್. ಬ್ಯಾಲೆನ್ಸ್ ಇನ್ ಅ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್. ಅದೇ ತರಾನೇ ನಮ್ಮ ಏನೊಂದು ಯಾವ ಮಾತು ಕೇಳೋದು ಅಂತ ನಿಮ್ಗೆ ಒಂದು ಕ್ವಶನ್ ಬರ್ಬೋದು. ನಿಮ್ಮ ಅಪ್ಪ ಅಮ್ಮನ ಮಾತು ಕೇಳಿ, ನಿಮ್ಮ ವೈಫಿನ ಮಾತು ಕೇಳಿ. ಎಲ್ಲಾ ವೈಫ್ ಮಾತು ಕೇಳ್ಬಿಡಿ, ಕ್ರಿಮಿನಲ್ ಇರ್ತಾರೆ. ಆದ್ರೆ ಎಲ್ಲದಕ್ಕಿಂತ ಅದು ಒಂದು ಸೇಫೆಸ್ಟ್ ಮಾತು ಯಾಕೆ ಕೇಳ್ಬೋದು ಅಂದ್ರೆ, ನಿಮ್ಮ ಹೃದಯದ ಮಾತು ಕೇಳ್ಬೋದು. ನೀವು ನಿಮ್ಮ ಹೃದಯದ ಮಾತು ಕೇಳಿ, ತಲೆಯಿಂದ ಥಿಂಕ್ ಮಾಡಿ, ಓಕೆ ಇದು ಮಾಡೋದು ಹೇಗಿರುತ್ತೆ ಅಂತ. ಆದ್ರೆ ನಿಮ್ ಬ್ರೈನ್ ಮಾತು ಕೇಳಕ್ಕೆ ಹೋಗ್ಬೇಡಿ. 98% ಇಲ್ಲ ಅಂದ್ರೆ 60 to 70% ನಿಮ್ ಬ್ರೈನು ಕ್ರಿಮಿನಲ್ ಆಗಿ ಯೋಚನೆ ಮಾಡುತ್ತೆ, ಸ್ಟ್ರಾಟಜಿಕಲಿ ಆಗಿ ಯೋಚನೆ ಮಾಡುತ್ತೆ. ಆದ್ರೆ ನಿಮ್ ಹೃದಯ ಆಗಲ್ಲ. ಇದು ಒಂಥರ ಮೃದು ಮನಸ್ಸು, ಒಂಥರ ಒಳ್ಳೆ ನಿಮ್ ತಂದೆ ತಾಯಿ ಇದ್ದಂಗೆ. ನಿಮ್ಮ ಹೃದಯ ನಿಮ್ಮ ಒಳ್ಳೇದಕ್ಕೆ ಯೋಚನೆ ಮಾಡುತ್ತೆ, ಯಾವಾಗ್ಲೂ ನಿಮ್ಮ ಹ್ಯಾಪಿನೆಸ್ ಯೋಚನೆ ಮಾಡುತ್ತೆ. ಈ ತರ ಯೋಚನೆ ಮಾಡಿ. ಅದೇ ತರ ನಾವು ಲೈಫಲ್ಲಿ ತುಂಬಾ ಒಂಥರ ಯಾವಾಗ್ಲೂ ಅಷ್ಟೇ ಹ್ಯಾಪಿನೆಸ್ ಇರುತ್ತೆ, ಪೇನ್ ಇರುತ್ತೆ. ಆದ್ರೆ ಇದೆರಡೂ ಇಲ್ಲ ಅಂತಂದ್ರೆ ಲೈಫಿನ ಸಕ್ಸಸ್ ವ್ಯಾಲ್ಯೂನೇ ಇಲ್ಲ. ಸ್ಟ್ರಗಲ್ ಇರಬೇಕು, ಡಿಫಿಕಲ್ಟೀಸ್ ಇರಲೇಬೇಕು ಲೈಫಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ. ಆ ಸಕ್ಸಸ್ ಜೊತೆ ನಾವಾಗ್ಲೇ ಹೇಳಿದಾಗೆ ನಮ್ಮ ಸರೌಂಡಿಂಗ್ಸ್ ಟುವರ್ಡ್ಸ್ ದ ಗ್ರೌಂಡ್ ಇರಲೇಬೇಕು ನಾವು. ಇದೇ ತರನೇ ಒಂದು ಸಿಂಪಲ್ ಆಗಿ ನಾನೊಂದು ಲಾಸ್ಟ್ ಅಲ್ಲಿ ಒಂದು ಕನ್ಕ್ಲೂಷನ್ ಹೇಳ್ಬಿಡ್ತೀನಿ. ಲೈಫ್ ಇಸ್ ವೆರಿ ಶಾರ್ಟ್, ಎಂಜಾಯ್ ದ ಎವ್ರಿ ಮೂಮೆಂಟ್. ಪ್ರೆಸೆಂಟ್ ಅಲ್ಲಿ ಇರಕ್ಕೆ ಪ್ರಯತ್ನ ಪಡಿ. ಹಿಸ್ಟ್ರಿ ನಿನ್ನೆ ಒಂದು ಮಿಸ್ಟ್ರಿ ಅಲ್ಲ. ಎಸ್ಟರ್ಡೇ ವಾಸ್ ಅನ್ ಹಿಸ್ಟ್ರಿ, ಟುಮಾರೋ ಇಸ್ ಅನ್ ಮಿಸ್ಟ್ರಿ, ಟುಡೇ ಇಸ್ ಯುವರ್ ಡೇ. ನಿಮ್ಮ ಇವತ್ತೊಂದು ದಿನಾನೇ ನಿಮ್ಮ ಕೈಯಲ್ಲಿ ಇರೋದು, ಇವತ್ತಿನ ಮೂಮೆಂಟೇ ನಿಮ್ಮ ಕೈಯಲ್ಲಿ ಇರೋದು, ಅದನ್ನ ಎಂಜಾಯ್ ಮಾಡಕ್ ಹೋಗೋದು. ನಾಳೆ ಬೆಳಕಾಗುತ್ತೋ ಅಂತಾನೆ ಗೊತ್ತಿಲ್ಲ. ತುಂಬಾ ಜನ 10 ಜನದಲ್ಲಿ ಒಬ್ರು 100 people 0.1% ಜನ ಬೆಳಗ್ಗೆ ನೋಡೋದಿಲ್ಲ, ರಾತ್ರಿನೇ ಏನೋ ಆಗ್ಬಿಡುತ್ತೆ. ಸಾವು ತುಂಬಾ ಬೇಗ ಬರ್ಬಿಡುತ್ತೆ. ಸಾವು ಕಾಯ್ತಾನೆ ಇರುತ್ತೆ ಲೈಫಲ್ಲಿ. ಎಂಡೇ ಅದು ನಮ್ಮ ಲೈಫ್ ಡೆಸ್ಟಿನಿನೇ. ಮೋಸ್ಟ್ ಆಫ್
ಆಫ್ ದ ಪೀಪಲ್ ಸಕ್ಸಸ್ ಇಲ್ಲ, ನಮ್ಮ ಲೈಫ್ ಡೆಸ್ಟಿನಿನೇ ನಮ್ಮ ಸಾವು. ಅದೊಂದು ಬದುಕು ಸಾವು ಮಧ್ಯದಲ್ಲಿ ಆಟ ಆಡೋದೇ ನಮ್ದು ಜೀವನ. ಇದನ್ನೊಂದು ಅರ್ಥ ಮಾಡ್ಕೊಂಡ್ರೆ ಲೈಫಲ್ಲಿ ತುಂಬಾ ಜನ ಸಿಂಪಲ್ ಆಗಿ ಲೀಡ್ ಮಾಡ್ತಾರೆ, ಇಲ್ಲ ಅದನ್ನು ಲಾವಿಶ್ ಆಗಿ ಲೀಡ್ ಮಾಡ್ತಾರೆ. ದೇ ಓನ್ ಪರ್ಸ್ಪೆಕ್ಟಿವ್ ಆಫ್ ದ ಅಂಡರ್ಸ್ಟ್ಯಾಂಡಿಂಗ್ ದ ಲೈಫ್. ಸ್ಟಾರ್ಟಿಂಗ್ ಆಫ್ ದ ವಿಡಿಯೋ ಹೇಳಿದೆ ನಾನು. ತುಂಬಾ ಜನ ಒಂದೊಂದು ಥಿಂಕ್ ಮಾಡ್ತಾರೆ ಲೈಫ್ನ. ಆದ್ರೆ ತುಂಬಾ ಸಿಂಪಲ್ ಆಗಿ ಯೋಚನೆ ಮಾಡೋದಿದ್ದಾರೆ, ತುಂಬಾ ಲಕ್ಸುರಿ ಆಗಿ ಯೋಚನೆ ಮಾಡಿದ್ದಾರೆ, ಕಂಪೇರ್ ಮಾಡಿ ಯೋಚನೆ ಮಾಡೋದಿದ್ದಾರೆ. ಆ ಕಂಪೇರ್ ಮಾಡಿ ತುಂಬಾ ಜನ ಜೀವನ ಹಾಳು ಮಾಡ್ಕೊಳ್ಳೋದಿದ್ದಾರೆ. ಯಾವಾಗ ನಾವು ಲೈಫ್ನ ನಾವು ಅವು ಅನ್ಕೊಂಡು ಇವ್ ಹಂಗ್ ಮಾಡಿದೇವೆ ಅದೆಲ್ಲ ಚಿಂತೆ ಮಾಡಿದೇವೆ. ಮನೆ ಹೆಂಗೈತೆ, ಊಟ ಆಯ್ತಾ, ನಿದ್ದೆ ಬಂತ, ನಮ್ಗೆ ಒಂದು ನೆರಳಿದ್ಯಾ, ತುಂಬಾ ದೊಡ್ಡ ವಿಷಯ ತುಂಬಾ ಜನಕ್ಕೆ ಅದೂ ಇಲ್ಲ. ಲೈಫ್ ಇಸ್ ವೆರಿ ಶಾರ್ಟ್ ಅಂಡ್ ಸಿಂಪಲ್. ಯು ಲೀಡ್ ಯುವರ್ ಲೈಫ್ ವಿತ್ ಎಂಜಾಯ್ ಯುವರ್ ಲೈಫ್. ನಿಮ್ಮ ಹತ್ರ ಏನಿದೆ, ನಿಮ್ ಕೈಯಲ್ಲಿ ಏನಿದೆ ಅದನ್ನ ಮಾಡಕ್ ಪ್ರಯತ್ನ ಪಡಿ. ಕೈಯಲ್ಲಿ ಇಲ್ದಿರೋದನ್ನ ಮಾಡಕ್ಕೆ ಹೋಗಿ ನೀವು ಇನ್ನೊಂದು ಹಳ್ಳದಲ್ಲಿ ಬೀಳಕ್ಕೆ ಪ್ರಯತ್ನ ಪಡಬೇಡಿ. ದಿಸ್ ಇಸ್ ದ ಎಂಡ್ ಆಫ್ ದ ವಿಡಿಯೋ. ಎಂಜಾಯ್ ಯುವರ್ ಲೈಫ್. ಹ್ಯಾಪಿ ಡೇ, ಹ್ಯಾಪಿ, ಎಂಜಾಯ್ ಯುವರ್ ಲೈಫ್. ಬೈ ಬೈ, ಸಿ ಯು ನೆಕ್ಸ್ಟ್ ವಿಡಿಯೋ ಸಿಗೋಣ.